ದಯವಿಟ್ಟು ವೇದಿಕೆ ಮೇಲಿರುವ ಗಣ್ಯರೆಲ್ಲರೂ ಕೂಡ ಈ ಗೋಪೂಜೆಯ ಮುಖಾಂತರ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಾಗಿದೆ. ಹಿಂದೂ ಧರ್ಮದ ಸಂಕೇತ ಮುಕ್ಕೋಟಿ ದೇವರ ತಾಯಿಯಲ್ಲಿ ಬಿಂಬಿತವಾಗಿರುವ ಗೋವಿನ ಪೂಜೆಯೊಂದಿಗೆ ಈ ಹಿಂದೂ ಧರ್ಮ ಜಾಗೃತಿ ಸಮಾರಂಭ ಉದ್ಘಾಟನೆ ಆಗುವುದು. ದಯವಿಟ್ಟು ಎಲ್ಲ ಬಂದವರು ಜೋರಾದ ಚಪ್ಪಾಳೆ ತರಬೇಕಾಗಿರುವಂತೆ ಈ ಕಾರ್ಯಕ್ರಮ ಹಿಂದೂ ಧರ್ಮದ ಪ್ರತ್ಯೇಕ ಮುಕ್ಕೋಟಿ ದೇವರ ತಾಯಿಯಲ್ಲಿ ಕಾಮಧೇನು ಗೋವಿನ ಪೂಜೆ ಮೂಲಕ ಈ ಕಾರ್ಯಕ್ರಮ ಈಗ ಸಾಂಗವಾಗಿ ಉದ್ಘಾಟನೆಗೊಂಡಿದೆ. ಹಾಗೆ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಮಲ್ಲಪ್ಪನ ಏನ್ ಮಾಡ್ತಿದ್ದಾನಲ್ಲ ಮುಂದೆ ಮುಂದಿನದಾಗಿ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಭಾಷಣಕಾರರ ಕಿರುಪರಿಚಯವನ್ನು ಕೂಡ ಶಿಕ್ಷಕಿಯರು ಅವರು ಕೂಡ ವ್ಯಕ್ತಪಡಿಸಲಿದ್ದಾರೆ. ಧನ್ಯವಾದಗಳು ಎಲ್ಲ ಉದ್ಘಾಟಕರಿಗೆ. ಉದ್ಘಾಟನೆಯಲ್ಲಿ ಎಲ್ಲ ಮಹನೀಯರು ಕೂಡ ಛತ್ರಪತಿ ಶಿವಾಜಿ ಮಹಾರಾಜರ ಹಾಗೂ ತಾಯಿ ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪವನ್ನ ಹಾಕುವುದರ ಮುಖಾಂತರ ಈ ಕಾರ್ಯಕ್ರಮ ಮತ್ತೊಮ್ಮೆ ಉದ್ಘಾಟನೆ ಮಾಡಬೇಕಾಗಿ ಅವರಲ್ಲಿ ಸವಿನಯ ಪ್ರಾರ್ಥನೆ. ದಯವಿಟ್ಟು ವೇದಿಕೆ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಭವಾನಿ, ಜೈ 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 ಭವಾನಿ, ಜೈ 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 ಶಿವಾಜಿ, ಜೈ ಭವಾನಿ, ಜೈ ಶಿವಾಜಿ. ದಯವಿಟ್ಟು ಎಲ್ಲ ಅತಿಥಿ ಮಹನೀಯರು ಪುಷ್ಪವನ್ನ ತಾಯಿ ಭಾರತಾಂಬೆ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಅರ್ಪಿಸುವ ಮುಖಾಂತರ ಮತ್ತೊಮ್ಮೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕೆಂದು ದಯವಿಟ್ಟು ಎಲ್ಲ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಉದ್ಘಾಟನೆಗೊಂಡಿದೆ. ಪುಷ್ಪಾರ್ಪಣೆಯನ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಇವರಿಂದ ಎಷ್ಟೋ ಯುವಕರು ಆಕರ್ಷಿತರಾಗ್ಯಾರ. ಇವ್ರಿಗೆ ನಾನು ಯಾವತ್ತೂ ಸ್ವಾಗತವನ್ನು ಬಯಸ್ತೀನಿ. ಅದ್ರ ಜೊತೆಗೆ ಬೆಳಿ ಗಂಡಿನವರೇ, ಇಲ್ಲಿ ಇರತಕ್ಕಂಥ ಎಲ್ಲ ಹಿಂದೂ ಅಭಿಮಾನಿಗಳೇ ಮತ್ತು ಎಲ್ಲಾನ ಯುವಕ ಮಿತ್ರರು ಯಾರು ಬೆಳಗ್ಗಿಂದ ಸಂಜೆ ತನಕ ಯಾಕೆ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೇವೆ ಎಲ್ಲ ನನ್ನ ಸೇವಕರಿಗೆ ವಂದಿಸುತ್ತಾ ರಾಷ್ಟ್ರಪತಿ ನುಡಿಗಳ ಹಿಂದೂ ಛತ್ರಪತಿ ಶಿವಾಜಿ ಅವ್ರ ಬಗ್ಗೆ ಬಹಳ ಚಂದ ನಮ್ಮ ಇಬ್ಬರು ಬಗ್ಗೆ ಭಾಷಣ ಮಾಡ್ತಾರೆ. ನಾವು ಒಂದು ಸಣ್ಣದನ್ನು ಹೇಳಕ್ ಬಯಸ್ತೀನಿ. ಯಾಕೆ ಹೇಳಕ್ ಬಯಸ್ತೀನಿ ಅಂದ್ರೆ ಇವತ್ತು ಇಷ್ಟು ದಿವಸ ಆದ್ರೂ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮಾಡ್ಬೇಕಾಗಿದ್ದು. ಯಾಕಂದ್ರೆ ಇವತ್ತು ಹಿಂದೂ ರಾಷ್ಟ್ರ ಏನಾರು ಉಳಿತೈತೆ ಅಂದ್ರೆ ಛತ್ರಪತಿ ಶಿವಾಜಿ ಅವರಿಂದ ಉಳಿತೈತಿ.
ಯಾಕಂದ್ರೆ ಒಂದು ಸಣ್ಣ ಒಂದು ನಿಜವಾಗಿ ತಮ್ಮಲ್ಲಿ ಹೇಳಕ್ ಬಯಸ್ತೀನಿ. ಮೊದಲು ಹೆಂಗಿತ್ತಂದ್ರೆ ಛತ್ರಪತಿ ಶಿವಾಜಿ ಹುಟ್ಟಕ್ಕಿಂತ ಮೊದಲು ಹೆಂಗಿತ್ತಂದ್ರೆ ಉತ್ತರ ಭಾರತದ ಒಳಗ ಮೊದ್ಲು ಮುಘಲ್ ಶಾಹಿಗಳಿದ್ರು. ಉತ್ತರ ಭಾರತದಾಗ ಮೊದ್ಲು ಮುಘಲ್ ಶಾಹಿ ಒಳಗಿದ್ರು. ದಕ್ಷಿಣ ಭಾರತದ ಒಳಗೆ ಅದಿಲ್ ಶಾಹಿಗಳಿದ್ರು. ಆಚೆ ಈಚೆ ಏನಿದ್ರು ಇಮಾಮ್ ಶಾಹಿಗಳು, ಸುಜಾಶಾಹಿಗಳು, ಬದಿರ್ ಶಾಹಿಗಳು ಮತ್ತು ಕುತುಬ್ ಶಾಹಿಗಳಿದ್ರು. ಇವರೆಲ್ಲ ಅಚ್ಚಕ ಈಚಕ ಮ್ಯಾಲೆ ಕೆಳಗ ಅಚ್ಚಕ ಈಚಕ ಇರಿದ್ರು. ಸೂರತ್ನಾಗ ಬ್ರಿಟಿಷ್ ಇದ್ರು. ಸೂರತ್ನಾಗ ಯಾರಿದ್ರು ಅಂದ್ರೆ ಬ್ರಿಟಿಷ್ ಇದ್ರು, ಡಚ್ ಇದ್ರು. ಅವಾಗ ಗೋವಾದಾಗ ಯಾರಿದ್ರು ಅಂದ್ರೆ ಪೋರ್ಚುಗಲ್ ಇದ್ರು. ನಮ್ಮ ಭಾರತ ದೇಶದ ಇತಿಹಾಸ ತಮ್ಮನ್ನ ಹೇಳಕ್ ಬಯಸ್ತೀನಿ. ಗೋವಾದಾಗ ಪೋರ್ಚುಗಲ್ ಇದ್ರು. ನಮ್ಮ ಅಯೋಧ್ಯೆ ಒಳಗ ಬಂಗಾಳದೊಳಗ ನವಾಗತ್ತಿದ್ರು ದೇವ್ರು ರಾಮಾಚಾರ್ಯರು ಏನಾಗ್ತದೆ ಕಾಪಿಗಳು ಏನಾದ್ರು ಮಾಡಿ ದೇವ ರೂಪದಲ್ಲಿ ರಾಮ ಅದನ್ನೊಂದು ಗೊತ್ತಿದ್ರು. ದೇವ ಅಂದಿದ್ರು ಬರೀ ಜೈ ಅಂತಿದ್ರು. ಹೆಂಗೆಲ್ಲರೂ ಗೆದ್ದೈತಿ ಬಲ ಇಟ್ಕೊಂಡು ಓಡಾಡ್ತಾರ. ಹಿಂದೂ ಸಂಘಟನೆ ಬಂದ ತಕ್ಷಣ ಹಿಂಜರಿತಾರೆ. ಎಲ್ಲಾರು ಏನಂತ ನಾವು ಹಿಂದೂಗಳು ಅಂತ ಹೇಳ್ತೀವಿ. ಇವತ್ತಿನ ದಿವಸ ನಮ್ಮ ದೇಶದಾಗ ಹಂಗಾಗೈತೆ ಅಂದ್ರೆ ನಾವು ಹಿಂದೂ ಅಂತ ಹೇಳಕ್ ನಮ್ಗೆ ಅಷ್ಟೇ ಅನ್ಸುತ್ತೆ. ಆದ್ರೆ ನಾ ಸುಡಿ ನನ್ನ ಸೋದರಿ ಹೇಳಕ್ ಬಯಸ್ತೀನಿ. ಇಂಥ ಜಾಗೃತಿ ಕಾರ್ಯಕ್ರಮ ಮಾಡಿದಾಗ ನಮ್ಮ ಧರ್ಮ, ನಮ್ಮ ಹಿಂದೂ ಒಂದು ರಾಷ್ಟ್ರ ಎಚ್ಚೆತ್ತು ಹಿಡಿತೈತಿ. ನಾ ಸೋದರರಿಗೆ ಎಷ್ಟು ನಮನ ಹೇಳಿದ್ರು ನಾನು ಸಾಕಾಗಿಲ್ಲ. ಅಂತ ಒಂದು ಟೈಮ್ನಾಗ ಎಲ್ಲ ಒಂದು ದೇವತೆಯರು ಜೈ ಜೈ ಅಂತಿರ್ತಾರೆ. 80 ದಿವಸ ಆದ್ಮೇಲೆ 81ನೇ ದಿವಸ ರಾಮ್ ಗೆಲ್ತಾನಂತ ಗೊತ್ತಾದ್ಮೇಲೆ ಅವಾಗ ಇಂದ್ರ ತನ್ನ ಒಂದು ಏನಂತ ಇದನ್ನ ಕೊಟ್ಟು ಅದ್ರ ಜೊತೆ ಒಂದು ಸಾರಥಿಯನ್ನು ಕೊಟ್ಟು ಕಳ್ತಾನಂತ. ಯಾವಾಗ ಇಂದೇನ ರಾಮ್ಗೆ ಗೆಲ್ತಾರ ಅಂದಾಗ ಇಂದ್ರ ತನ್ನೊಂದು ಇದನ್ನ ಏನು ಸಾರಥಿಯನ್ನು ಕೊಟ್ಟು ಕಳ್ತಾನಂತ. ಯಾವಾಗ ಗೆಲ್ಬೇಕಾದ್ರೆ ಹೆಂಗೈತ್ರಿ, ನಾವು ಗೆಲ್ಬೇಕಾದ್ರೆ ಬಹಳಷ್ಟು ಮಂದಿ ಹಾರಾಗ್ತಾರೆ. ಕಷ್ಟಪಟ್ಟು ಎಷ್ಟೋ ಮಂದಿ ಯೋಧರು ತಮ್ಮ ಬಲಿಯ ದಾನವನ್ನು ಕೊಟ್ಟಂತ ಎಷ್ಟು ಮಂದಿ ಯೋಧರ ಮನೆಯಾಗ ಎಷ್ಟೋ ಮಂದಿ ಹೆಣ್ಮಕ್ಳು ಕಂಡಿಗೆ ಹಾಕಿದಾಗ ಇವತ್ತು ಸ್ವತಂತ್ರ ಸಿಕ್ಕೈತೆ ಅಂದ್ರೆ ಅಷ್ಟೆಲ್ಲಾ ಯೋಧರ ಒಂದು ಬಲಿದಾನದಿಂದ ನಮ್ಮ ಹಿಂದೂ ರಾಷ್ಟ್ರ ಸ್ವತಂತ್ರ ಸಿಕ್ಕೈತಿ. ಇನ್ನೂ ಶಿವಾಜಿ ಮಹಾರಾಜರು ಬೆರೀತಾರೆ ಅಂದ್ರೆ ನಾವೆಲ್ಲ ಹಿಂದೂಗಳಿಗೆ ಎಚ್ಚರ ಆಗಿದ್ದೀವಿ ಅಂತ ತಮ್ಮನ್ನ ಹೇಳಕ್ ಬಯಸ್ತೀವಿ. ಬಹಳ ಮಂದಿ ಹೇಳ್ತಾರೆ ಬರೀ ಹಿಂದೂಗಳಿಗೆ ಅಷ್ಟಾಗಿ ಐತಿದೆ ಅಂತೇಳಿ. ನಾವೊಂದು ನೇರವಾಗಿ ಹೇಳಕ್ ಬಯಸ್ತೀನಿ. ಇದನ್ನ ಯಾಕೆ ಹೇಳಿದ್ದೆ ಅಂದ್ರೆ ಹೇಳಿದಲ್ಲ ಗೆದ್ದೈತಿ ಮಕ್ಕಳ ಜೈ ಅಂತಾರ. ಯಾಕೆ ಇದನ್ನ ಹೇಳಿದ್ದೆ ಅಂದ್ರೆ ಇವತ್ತು ಹಿಂದೂ ರಾಷ್ಟ್ರ ಎಲ್ಲರೂ ನಾವು ಭಾಗವಹಿಸ್ಬೇಕು. ಯಾಕಂದ್ರೆ ನಾವು ಬೇರೆ ದೇಶಕ್ಕೆ ಹೋಗ ಮುಂದೆ ನಮ್ಮ ಪಾಸ್ಪೋರ್ಟ್ನಾಗ ಏನ್ ಬರಿತೀವಿ ಅಂದ್ರೆ ನಾವು ಇಂಡಿಯನ್ ಅಂತ ಬರಿತೀವಿ, ನಾವು ಹಿಂದೂಗಳನ್ನ ಬರಿತೀವಿ. ಹೊತ್ತು ನೀವು ಬೇರೆ ಬೇರೆ ದೇಶಕ್ಕೆ ಬರೆಯಂಗಿಲ್ಲ. ಬರೆದಿರೇನ್ರಿ ನಾವು ಇಲ್ಲ. ಇವತ್ತು ಬಸವಣ್ಣವ್ರು ಹೇಳ್ತಾರೆ ಎಲ್ಲಾರು ಕೂಡಿ ಮಾಡಂತ. ಇವತ್ತು ನಾನು ನಮ್ಮ ಮುಸ್ಲಿಮಾನ್ ಕ್ರೈಸ್ತರು ಹೇಳಕ್ ಬಯಸ್ತೀನಿ. ನೀವು ನೆಲೆಸ್ತಾ ಇದ್ದಿದ್ದು ಎಲ್ಲರೈತೆ ನಮ್ಮ ಭಾರತ ದೇಶದ ನೆಲೆಸಾಕತ್ತೀವಿ. ನೀವು ಎಲ್ಲಾರು ಕೂಡಿ ಒಂದ ನೀರು ಕುಡಿಯಾಕತ್ತೀವಿ, ಒಂದ ಕಾಯಿ ಒಂದ ನೋಡಕತ್ತೀವಿ. ಇವತ್ತ ನಾವು ಪ್ಯಾಟಿ ಒಳಗೆ ಹೋದಂದ್ರೆ ಇದು ಮುಸಲ್ಮಾನ್ ರಂಡಿಪ್ಪ, ಇದು ಕ್ರಿಶ್ಚಿಯನ್ ರಂಡಿ ಅಂತ ಬಿಟ್ಟು ನಾವೆಲ್ಲರೂ ಬೇರೆ ಕಡೆ ಹೋಗ್ತೀವೇನ್ರಿ? ಇಲ್ಲ. ನಾವು ಹಿಂದೂಗಳು ಎಷ್ಟು ದೊಡ್ಡ ನಮ್ಮ ಮನಸ್ಸು ಐತಂದ್ರೆ ಎಲ್ಲಾರು ಒಟ್ಟಾಗಿ ಹೋಗುವಂತ ಇದೀವಿ. ಇವತ್ತೇನಾದ್ರು ನಮ್ಮ ದೇಶ ಇನ್ನೂ ಭದ್ರತೆ ಒಳಗೆ ಐತಂದ್ರೆ ಯಾರಂದ್ರೆ ಹಿಂದೂ ನಮ್ಮ ದೇಶ ರಾಷ್ಟ್ರ, ನಮ್ಮ ಹಿಂದೂ ಒಂದು ರಾಷ್ಟ್ರದ ಒಂದು ಗುರು ಅದ ನಮ್ಗೆ ಇವತ್ತು ನಮ್ಮ ದೇಶ ಇದೆ. ಅವಾಗ ಅವ್ರ ಏನಂದ್ರೆ ಏನಿಲ್ಲ ಮುಸ್ಲಿಮ್ ಮೇಲೆ ಮನೆ ಮೇಲೆ ಅಷ್ಟೇ ಬಾಂಬ್ ಹಾಕಿ ಹಿಂದೂಗಳ ಮೇಲೆ ಮನೆ ಮೇಲೆ ಬಾಂಬ್ ಹಾಕು ಅಂತಾರೆ. ಇಲ್ಲ, ನಮ್ಮ ಹಿಂದೂಗಳನ್ನ ಹೇಳಿ 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 ಹೊಡೆದ್ರೆ ಹೊಳ್ಳೋದಕ್ಕೆ ನಮ್ಮ ಪ್ರತಿ ಉತ್ತರ ನಮ್ಮ ಭಾರತ ದೇಶಕ್ಕೆ ಏನಾಗೈತೆ ಅಂದ್ರೆ ಅದು ತಮ್ಮೆಲ್ಲರಿಗೂ ಗೊತ್ತೈತಿ. ಯಾಕೆ ಹೇಳಕ್ ಬಯಸ್ತೀನಿ ಅಂದ್ರೆ ಇವತ್ತೊಂದು ದಿವಸ ನಮ್ಮ ಭಾರತದ ಇಷ್ಟು ಗಟ್ಟಿ ಐತಂದ್ರೆ ಯಾರ ಬಾಣ ಹಾಕೋ ಮುಂದೆ ನಮ್ಮ ದೇಶದ ಕಡೆ ಹೊಳಕೊಂಡು ಭಾಳ ಎಚ್ಚರಿಕೆಯಿಂದ ಬಾಣ ಹಾಕ್ತಾರೆ. ಯಾಕೆ ಹಾಕ್ತಾರೆ? ನೀವು ಎಚ್ಚರಿಕೆಯಿಂದ ಬಾಣ ಹಾಕ್ತಾರೆ ಅಂದ್ರೆ ಹಿಂದೂಗಳನ್ನ ಒಂದಿದ್ದೀವಿ, ಹಿಂದೂಗಳನ್ನ ಹೊಡೆದ್ರೆ ನಮ್ಮ ಮನೆಗೆ ಹೊತ್ತು ಹೊಡಿತಾರೆ ನಮ್ಮ ದೇಶ ಅಂತ ಹೇಳಿ ನಮ್ಗೆ ಹಾಕೊಂಡು ಇದೆಲ್ಲ ಹೇಳಕ್ ಬಯಸ್ತೀನಿ. ಈಗ ಮಾರ್ಚ್ ತಿಂಗಳಾಗಿದೆ. ಮಾರ್ಚ್ ತಿಂಗಳದಾಗ ನಿನ್ನೆ ನಾವು ಮಹಿಳಾ ದಿನಾಚರಣೆ ಮಾಡಿದ್ವಿ. ನಾ ಯಾಕೆ ಯುವಕರಿಗೆ ಹೇಳಕ್ ಬಯಸ್ತೀನಿ ಅಂದ್ರೆ ಜೀಜಾಬಾಯಿ ಮಾತು ಹೆಂಗಿತ್ತು ಅಂದ್ರೆ ಈಗೆಲ್ಲ ನಾವು ತಾಯಿ ಏನಾದ್ರು ಹೇಳಿದ್ರೆ ಏನೋ ಅಂತೇಳಿ ನಮ್ಮ ಹಂಗ ಹೇಳ್ತಿರ್ತಾರ ಅಂತಿರ್ತೀವಿ. ನಾವು ನಮ್ಮ ತಾಯಿ ನಾವು ಏನಾರು ಹೇಳಿದ್ರೆ ನಮ್ಮವ್ ಹಂಗ ಅಂತ ಬಿಡ ಅಂತ ಹೇಳ್ತೀವಿ. ಎರಡೇ ನಿಮಿಷ ಮುಗಿಸ್ಬೇಕಂದ್ರೆ ಅವ್ರು ಭಾಳ ಚಂದ ಮಾತಾಡ್ತಾರೆ. ನನ್ಕಿಂತ ಮೊದ್ಲೆ ಜೀಜಾಬಾಯಿ ಒಂದು ತೋರಿಸ್ತಾ ನೀವು ಏನಾರ ಮಾಡ್ರಿ ಅದು ಕೊಂಡಾಡೋ ಇದು ನಮ್ಗೆ ಬೇಕಂತ ಹೇಳ್ತಾರೆ. ಜೀಜಾಬಾಯಿ ಕೈ ಮಾಡಿ ತೋರಿಸಿದ ತಕ್ಷಣ ಇದೆ ಛತ್ರಪತಿ ಶಿವಾಜಿ ಅವ್ರು ಕರೀತಾರಂತ. ಇದನ್ನ ತಾಯಿ ಜೀಜಾಬಾಯಿ ಅವರು ಅದು ಕೊಂಡಾಡಿ ಇದನ್ನ ನಮ್ಗೆ ಬೇಕು, ಕೋಟೆ ನಮ್ಗೆ ಬೇಕನ್ನಕತ್ತಾರ. ನಾವು ಹೆಂಗ್ ಮಾಡೋಣ ಅಂತ ಕೇಳಿದಾಗ ಕೇವಲ ಅವಾಗ ಇದ್ದಿದ್ದು
ದಾದಾಜಿಯವ್ರು ಮಾತ್ರ ಸಾಮರ್ಥ್ಯತೆ ದಾದಾಜಿಯವ್ರ ಮಗನ ಲಗ್ನ ಬರೀ 13ನೇ ವಯಸ್ಸಿನ ಮಗ ಸ್ವಲ್ಪ ದಿವಸ ಆಗಿರ್ತೈತಿ ಕರಿತಾರ ದಾದಾಜಿಯವ್ರು ಬರ್ತಾರ ಅವಾಗ ಜೀಜಾ ಮಾತಿ ಹೇಳ್ತಾಳ ಬ್ಯಾಡಪ್ಪ ನಿಮ್ಮ ಮನ್ಯಾಗ ಲಗ್ನ ಐತಿ ಲಗ್ನ ಮುಗುದಿಂದ ನೀವು ಹೋಗಿ ಯುದ್ಧ ಮಾಡಂತಾರ ಅವಾಗ ಅವ್ರು ಏನಂತಾರ ದಾದಾಜಿಯವ್ರು ಈಗಿನವ್ರಾಗಿದ್ರು ನಾವೇನಂತಿದ್ವಿ ನಮ್ಮ ಮನ್ಯಾಗ ಲಗ್ನ ಐತಿ ಬೇಕಂತ ಕರೀತಾರ ಇವ್ರವ್ರ ತಾವು ಹೋಗಂಗಿಲ್ಲ ನಾವೇ ಯುದ್ಧ ಮಾಡಕ್ ಹೋಗಿದ್ವಿ ಅಂತ ಅಂತೀವಿ ನಾವೆಲ್ಲ ಅಂತೀವಿ ಇವತ್ತು ಮಾಡ್ತಾರ ಏನೇನೋ ಮಾಡ್ತಾರೆ ಆದ್ರೆ ಹೇಳ್ತಾರ ಮೊದಲ ಕೊಂಡಾಡೋನ ಲಗ್ನ ಮಾಡ್ತೀನಿ ಆಮೇಲೆ ನನ್ ಲಗ್ನ ಮಾಡಕ್ ನಾ ಇರ್ಲಿಕ್ಕ ಛತ್ರಪತಿ ಶಿವಾಜಿ ಇರ್ತಾನ ನೀ ಇರ್ತಿ ಅಂತ ಹೇಳ್ತಾರ ಆ ಒಂದು ಮಹಾನ್ ಒಂದು ಇವರಿಗೆ ನಾವೆಲ್ಲಾರು ಇವತ್ತು ಚಪ್ಲ ಮುಖಾಂತರ ಅವ್ರಿಗೆ ಇದನ್ನ ಮಾಡ್ತೀವಿ ಎಂತರ ಕೋಟೆಗಳನ್ನ ಆಡೋರು ಜೀವ ಸಮೇತ ಉಳಿಯಂಗಿಲ್ಲ ಲಗ್ನ ಮಾಡ್ತಾರ ಅವ್ರ ಮಗಂದ ಶಿವಾಜಿ ಮಹಾರಾಜರು ಮತ್ತು ಅವ್ರ ತಾಯಿ ಹೆಂಗ ಅನ್ಸತ್ರಿ ಅವ್ರ ಸತ್ಯ ಸುದ್ದಿ ಕಷ್ಟ ಬಂದಾಗ ಶಿವಾಜಿ ಮಹಾರಾಜ್ ಒಂದ್ ಹೇಳ್ತಾರ ನಾವು ಕೋಟೆ ಗೆದ್ದಿ ಸಿಂಹ ಕಳ್ಕೊಂಡ್ವಿ ಅಂತ ಇವತ್ತು ನಾವು ತೀರ್ಥ ಶ್ರೇಷ್ಠ ಆಗೈತಿ ಅದು ಸಿಂಹಾದ್ರಿ ಅಂತ ತೀರ್ಥ ಶ್ರೇಷ್ಠ ಕಳಕ್ ಬಯಸ್ತೀವಿ ಅದನ್ನ ನಾವು ಇವತ್ತಿಗೆ ಒಂದ್ ಹೇಳ್ತೀವಿ ತಾಯಿ ಏನು ಬಟ್ಟೆ ತೋರಿಸ್ತಾರ ನೀವು ಮಾಡಿದ್ರಿ ಅಂದ್ರೆ ಇನ್ನೂ ಹಿಂದೂ ಒಂದು ರಾಷ್ಟ್ರ ಒಳ್ಳೆ ಒಂದು ಇದವಾಗಿ ನೀವು ಕಟ್ತೀರಿ ಅಂತ ನಾ ಎಲ್ಲ ಯುವಕರಿಗೆ ಹೇಳ್ತಾ ನೀವೇನು ಸಂಘಟನೆ ಮಾಡಿ ಎಲ್ಲಾ ಹಿಂದೂ ಜಾಗೃತಿ ಮಾಡಕತ್ತೀರಿ ನಿಮ್ ಉದ್ದೇಶ ಒಂದೇ ಇರ್ಬೇಕು ನಾವು ಹಿಂದೂ ಸಂಘಟನೆ ಮಾಡಕತ್ತೀವಿ ನಮ್ಮ ಭಾರತ ರಾಷ್ಟ್ರ ಪರವಾಗಿ ಆ ಜಾತಿ ಈ ಜಾತಿಯವ್ರನ್ನ ನಾವು ಹೀಯಾಳಿಸಿ ಹಿಂದೂ ಸಂಘಟನೆ ಮಾಡಕತ್ತಿಲ್ಲ ಅಂತ ನಿಮ್ದೆಲ್ಲ ಒಂದಿದ್ರು ಸಾಕು ನೀವು ಎಲ್ಲಿ ಹೋದ್ರು ಜಯ ಸಾಧಿಸ್ತೀರಿ ಎಲ್ಲಿ ಹೋದ್ರಲ್ಲ ನೀವು ಮುಂದಿನ ಬರುವಂತ ಪೀಳಿಗೆ ಒಳಗೆ ಯಾರಾದ್ರೂ ಹಿಂದೂಗಳನ್ನ ಮುಟ್ಟಬೇಕಂದ್ರೆ ಎಚ್ಚರಿಕೆಯಿಂದ ಮುಟ್ಟಬೇಕಂದ್ರೆ ಮೊದಲು ನೀವೆಲ್ಲ ನಾವು ಸೋದರ ಸುಳಿ ಒಳಗೆ ಸೋದರಿದ್ರಲ್ಲ ಒಂದು ವ್ಯಕ್ತಿತ್ವ ನಮ್ಗೆ ಕರೆಕ್ಟ್ ಇರ್ಬೇಕು ಪ್ರತಿ ತಿಂಗಳ ಒಂದ್ ಕಡೆ ಕೂಡ್ರಿ ನಮ್ ಹಿಂದೂ ರಾಷ್ಟ್ರದೊಳಗೆ ಏನೇನ್ ಆಗೈತೆ ಅನ್ನೋದು ಎಲ್ಲಾರು ಭಾಷಣ ಮಾಡಕ್ ಕರೆದ್ರೆ ಸೂಡಿ ಗ್ರಾಮದ ಹುಡುಗರು ಎಲ್ಲಾರ್ಗು ಕಮ್ಮಿ ಇಲ್ಲ ಭಾಷಣ ಮಾಡಿ ಅಂತ ನಮ್ಗೆಲ್ಲಾರ್ಗು ಹೇಳ್ಕೊಂತ ನಮ್ಗೆ ಈ ಕಾರ್ಯಕ್ರಮ ಕರೆದಂತ ಎಲ್ಲ ಯುವಕ ಮಹಿಳೆಯರಿಗೆ ಎಲ್ಲಾರ್ಗು ವಂದಿಸಿ ಜೈ ಬೋಲೋ ಭಾರತ್ ಮಾತಾ ಕಿ ಇವತ್ತು ನಮ್ಮ ರಾಮ ಮಂದಿರ ಮುಂದೆ ಬರಂತ ದಿನದೊಳಗೆ ಮಧುರಾ ನಾವೊಂದು ಇದು ಮಾಡೋರು ಇದ್ರೆ ಕೃಷ್ಣನ ಅವನ ಇನ್ನೂ ಲಘುನ ಆಗುತ್ತೆ ಅಂತ ತಮ್ಮೆಲ್ಲರಿಗೆ ಕೇಳ್ಕೊಂತ ನಾವೆಲ್ಲ ಅತಿ ಲಘುನ ನಾವು ಮತ್ತೊಂದ್ಸಲ ಕೃಷ್ಣನ ಒಂದು ಮಂದಿರವನ್ನು ಕಾಯುವುದ ಅಂತ ತಮ್ಮೆಲ್ಲ ಕೇಳ್ಕೊಂಡು ನನಗೆ ಮಾಡ್ತೀವಿ